ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರೇ, ಇಂದು ನಡೆಯಲಿರುವುದನ್ನು ಸಾಮಾನ್ಯ ಕಾಕತಾಳೀಯ ಎಂದು ತಿಳಿದು ಎಂದಿಗೂ ಬಿಟ್ಟು ಬಿಡಬೇಡಿ. ಏಕೆಂದರೆ ಹಲವು ಬಾರಿ ಜೀವನದ ಅತಿ ದೊಡ್ಡ ಬದಲಾವಣೆಗಳು ಶಬ್ದ ಮಾಡಿಕೊಂಡು ಬರುವುದಿಲ್ಲ, ಅವು ಸಂಪೂರ್ಣ ಶಾಂತಿಯಲ್ಲಿ ಬರುತ್ತವೆ. ಒಂದು ವೇಳೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ತಾಯಿ ಕಾಳಿಯ ನೆನಪು ಬರುತ್ತಿದೆ, ಯಾವುದೇ ಕಾರಣವಿಲ್ಲದೆ ಅವರ ರೂಪದ ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿದ್ದರೆ ಇದನ್ನು ಕೇವಲ ಕಲ್ಪನೆ ಎಂದು ತಳ್ಳಿ ಹಾಕಬೇಡಿ. ಕೆಲವು ಸಂಕೇತಗಳು ಪದಗಳಿಂದಲ್ಲ, ಆತ್ಮದಿಂದ ಅನುಭವವಾಗುತ್ತವೆ. ಒಂದು ಕ್ಷಣ ನಿಮ್ಮ ಮನಸ್ಸನ್ನು ಶಾಂತ ಮಾಡಿ ಮತ್ತು ನೀವು ತಾಯಿ ಕಾಳಿಯ ನಿಜವಾದ ಭಕ್ತರಾಗಿದ್ದರೆ, ಅವರ ಪಾದಗಳಲ್ಲಿ ಅಚಲ ಶ್ರದ್ಧೆ ಇಟ್ಟಿದ್ದರೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಕೇವಲ ಒಂದು ಬಟನ್ ಒತ್ತುವುದಲ್ಲ, ಬದಲಾಗಿ ನಿಮ್ಮ ಒಳಗಿರುವ ಆ ನಂಬಿಕೆಯನ್ನು ಜಾಗೃತ ಮಾಡುವುದಾಗಿದೆ. ಅದು ಕಠಿಣ ಸಮಯದಲ್ಲೂ ನಿಮ್ಮೊಂದಿಗೆ ಇರುತ್ತದೆ. ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು, ಏಕೆಂದರೆ ಕೊನೆಯಲ್ಲಿ ಕಾಣಿಸಿಕೊಳ್ಳುವ ಸಂಕೇತವು ಬಹುಶಃ ನಿಮ್ಮ ಜೀವನದ ದಿಕ್ಕನ್ನು ಹೊಸ ದೃಷ್ಟಿಕೋನದಿಂದ ನೋಡುವ ಪ್ರೇರಣೆ ನೀಡುತ್ತದೆ. ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಳೆದ ಸ್ವಲ್ಪ ಸಮಯದಿಂದ ತುಂಬ ಏನೇನೋ ಆಗಿದೆ. ಅದನ್ನು ನೀವು ಯಾರಿಗೂ ಹೇಳಿಲ್ಲ. ಹೊರಗಿನಿಂದ ನೀವು ಸಾಮಾನ್ಯವಾಗಿ ಕಾಣಿಸಿದ್ದೀರಿ, ಆದರೆ ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಒಂದು ಪ್ರಶ್ನೆ ಓಡುತ್ತಲೇ ಇತ್ತು. ಕೊನೆಗೆ ನನ್ನೊಂದಿಗೆ ಯಾಕೆ ಹೀಗೆ ಆಗುತ್ತಿದೆ? ಇದೇ ಪ್ರಶ್ನೆ ಇಂದು ಉತ್ತರದ ಕಡೆಗೆ ಮುಂದುವರಿಯುತ್ತದೆ. ತಾಯಿ ಕಾಳಿ ತನ್ನ ಭಕ್ತರ ಪರೀಕ್ಷೆ ಮುಗಿಸುವ ಹಂತಕ್ಕೆ ತರುವಾಗ ಮೊದಲು ಅವರ ಸುತ್ತಲಿನ ಶಕ್ತಿ ಬದಲಾಗುತ್ತದೆ. ಘಟನೆಗಳು ತಕ್ಷಣವೇ ಅವುಗಳನ್ನು ನೋಡುವ ಸಮಯ ಧೈರ್ಯ ಬದಲಾಗಲು ಶುರುವಾಗುತ್ತದೆ ಮತ್ತು ಅದೇ ಬದಲಾವಣೆ ಮುಂದೆ ಹೋಗಿ ನಿಮ್ಮ ಅದೃಷ್ಟದ ದಿಕ್ಕನ್ನು ಪ್ರಭಾವಿಸಬಹುದು. ಇಂದಿನ ಈ ಕಥೆ ಯಾವುದೇ ಭಯದಲ್ಲ, ಇದು ಆ ಮೌನ ಬದಲಾವಣೆಯ ಕಥೆಯಾಗಿದೆ. ಅದು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಪ್ರವೇಶಿಸುತ್ತಿದೆ. ಬಹುಶಃ ನೀವು ಗಮನಿಸಿರಬಹುದು, ಕೆಲವು ಹಳೆಯ ಜನರು ಇದ್ದಕ್ಕಿದ್ದಂತೆ ಮತ್ತೆ ನೆನಪಿಗೆ ಬರುತ್ತಿದ್ದಾರೆ. ಕೆಲವು ಅಪೂರ್ಣ ಕೆಲಸಗಳು ಪದೇ ಪದೇ ನಿಮ್ಮ ಮನಸ್ಸಿಗೆ ಮರಳುತ್ತಿವೆ. ಕೆಲವು ಕನಸುಗಳು, ಅವುಗಳನ್ನು ನೀವು ವರ್ಷಗಳ ಹಿಂದೆ ಬಿಟ್ಟಿದ್ದೀರಿ, ಅವು ಕೂಡ ಒಳಗೆಯಲ್ಲಿ ಆಲೋಚನೆಗಳನ್ನು ಸೃಷ್ಟಿಸುತ್ತಿವೆ. ಇದು ಕಾಕತಾಳೀಯವೂ ಆಗಿರಬಹುದು ಮತ್ತು ಇದು ನಿಮ್ಮ ಒಳಗೆ ಎಚ್ಚರವಾಗುತ್ತಿರುವ ಹೊಸ ಆಶಯ ಸಂಕೇತವೂ ಆಗಿರಬಹುದು. ಇದೇ ಆ ಕ್ಷಣವಾಗಿದ್ದು ಅದನ್ನು ಅಲಕ್ಷ್ಯ ಮಾಡಬಾರದು, ಏಕೆಂದರೆ ಮನಸ್ಸು ಪದೇ ಪದೇ ಯಾವುದೋ ದಿಕ್ಕಿನ ಕಡೆಗೆ ಸಂಕೇತಿಸಿದಾಗ ಜೀವನ ಕೆಲವೊಮ್ಮೆ ನಮಗೆ ನಿಂತು ನಮ್ಮನ್ನು ನೋಡಿಕೊಳ್ಳುವ ಅವಕಾಶ ನೀಡುತ್ತದೆ. ನಿಮ್ಮ ಸುತ್ತಲಿನ ವಾತಾವರಣವು ನಿಧಾನವಾಗಿ ಬದಲಾಗುತ್ತಿದೆ. ಮೊದಲು ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದ ಕೆಲವು ಜನರು ಈಗ ನಿಮ್ಮ ನಡವಳಿಕೆಯನ್ನು ಬೇರೆ ದೃಷ್ಟಿಯಿಂದ ನೋಡಬಹುದು. ನೀವು ಅಸಾಧ್ಯ ಎಂದು ಭಾವಿಸಿದ್ದ ಕೆಲವು ಅವಕಾಶಗಳು ಮತ್ತೆ ಬಾಗಿಲು ತಟ್ಟಬಹುದು, ಆದರೆ ಅವುಗಳನ್ನು ಗುರುತಿಸಲು ಕೇವಲ ಅದೃಷ್ಟ ಮಾತ್ರವಲ್ಲ, ಜಾಗರೂಕತೆಯೂ ಬೇಕು. ಇಲ್ಲಿಯೇ ಒಂದು ಆಳವಾದ ರಹಸ್ಯ ಅಡಗಿದೆ. ಕುಂಭ ರಾಶಿಯವರೇ, ಜನರ ಅತಿ ದೊಡ್ಡ ಶಕ್ತಿ ಅವರ ದೂರದೃಷ್ಟಿ, ಆದರೆ ಹಲವು ಬಾರಿ ಈ ಶಕ್ತಿಯ ಅನುಮಾನದ ಕಾರಣ ಮಂಜಾಗುತ್ತದೆ. ತಾಯಿ ಕಾಳಿಯ ಸಂದೇಶ ಭಯವಲ್ಲ, ಧೈರ್ಯ, ಕತ್ತಲಲ್ಲ, ಕತ್ತಲೆಯನ್ನು ಎದುರಿಸುವ ಸಾಮರ್ಥ್ಯ. ಮತ್ತು ಇಂದು ನಿಮ್ಮ ಮನಸ್ಸಿನಲ್ಲಿರುವ ಅತಿ ದೊಡ್ಡ ಭಯದ ಹಿಂದೆಯೇ ಒಂದು ಹೊಸ ಅವಕಾಶವು ಅಡಗಿರಬಹುದು. ಅದಕ್ಕಾಗಿಯೇ ಇಂದು ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಬದಲು ನಿಮ್ಮೊಳಗಿನ ಧ್ವನಿಯನ್ನು ಕೇಳಿ. ಹಲವು ಬಾರಿ ಉತ್ತರ ಹೊರಗೆ ಅಲ್ಲ, ಒಳಗೆ ಸಿಗುತ್ತದೆ. ಈ ಸಮಯದವರೆಗೆ ನಿಮ್ಮ ಮನಸ್ಸಿನಲ್ಲಿ ತಾಯಿ ಕಾಳಿಯ ಬಗ್ಗೆ ಶ್ರದ್ಧೆಯ ಭಾವನೆ ಜಾಗೃತವಾಗುತ್ತಿದ್ದರೆ ಕಮೆಂಟ್ನಲ್ಲಿ ಕೇವಲ ಒಂದು ಪದ ಬರೆಯಿರಿ, ಜೈ ಕಾಳಿ. ಈ ಪದ ಯಾವುದೇ ಪವಾಡದ ಗ್ಯಾರಂಟಿ ಅಲ್ಲ, ಬದಲಾಗಿ ನಿಮ್ಮ ನಂಬಿಕೆ ಮತ್ತು ಸಕಾರಾತ್ಮಕ ಸಂಕಲ್ಪದ ಸಂಕೇತವಾಗಬಹುದು. ಈಗ ಗಮನದಿಂದ ಕೇಳಿ, ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಒಂದು ಶಕ್ತಿ ರೂಪುಗೊಳ್ಳುತ್ತಿದೆ. ಅದನ್ನು ನೀವು ಇನ್ನೂ ಸಂಪೂರ್ಣವಾಗಿ ಅನುಭವಿಸಿಲ್ಲ. ಯಾವುದೋ ಹಳೆಯ ಪ್ರಯತ್ನ, ಯಾವುದೋ ನಿಂತು ಹೋದ ಸಂಪರ್ಕ ಅಥವಾ ಯಾವುದೋ ಅವಕಾಶ, ಅದನ್ನು ನೀವು ಬಹುತೇಕ ಮರೆಯುತ್ತಿದ್ದೀರಿ. ಅದು ಮತ್ತೆ ಮುಂದೆ ಬರಬಹುದು. ಮೊದಲ ನೋಟಕ್ಕೆ ಅದು ಚಿಕ್ಕದಾಗಿ ಕಾಣುತ್ತದೆ, ಆದರೆ ಅದೇ ಮುಂದೆ ಹೋಗಿ ದೊಡ್ಡ ಬದಲಾವಣೆಯ ಆರಂಭವಾಗಬಹುದು. ಮತ್ತು ಹೆಚ್ಚಿನ ಜನರು ಇಲ್ಲಿಯೇ ತಪ್ಪು ಮಾಡುತ್ತಾರೆ. ಅವರು ಚಿಕ್ಕ ಸಂಕೇತಗಳಿಗೆ ಮಹತ್ವ ಕೊಡುವುದಿಲ್ಲ. ಆದರೆ ಕುಂಭ ರಾಶಿಯವರ, ನಿಮ್ಮ ಜೀವನದ ಮುಂದಿನ ತಿರುವು ಬಹುಶಃ ಯಾವುದೇ ದೊಡ್ಡ ಶಬ್ದದಿಂದ ಅಲ್ಲ, ಬದಲಾಗಿ ಒಂದು ಚಿಕ್ಕ ಸಂಕೇತದಿಂದ ಶುರುವಾಗುತ್ತದೆ. ಇದೇ ಕಾರಣಕ್ಕೆ ಇಂದಿನ ದಿನ ಕೇವಲ ಅದೃಷ್ಟಕ್ಕಾಗಿ ಕಾಯುವ ದಿನವಲ್ಲ, ಬದಲಾಗಿ ಎಚ್ಚರದಿಂದ ಪ್ರತಿ ಅವಕಾಶವನ್ನು ನೋಡುವ ದಿನ.
ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಒಂದು ಪ್ರಶ್ನೆ ಬಾಕಿ ಇದೆ. ಈ ಬದಲಾವಣೆ ನಿಜವಾಗಿಯೂ ನಿಮ್ಮ ಜೀವನದವರೆಗೆ ತಲುಪುತ್ತಿದೆಯಾ, ಅಥವಾ ಇದು ಕೂಡ ಹಿಂದಿನಂತೆ ಕೇವಲ ಒಂದು ನಿರೀಕ್ಷೆಯಾಗಿ ಉಳಿದು ಬಿಡುತ್ತದೆಯಾ? ಅದೇ ಪ್ರಶ್ನೆಗೆ ಉತ್ತರ ಈಗ ನಿಮ್ಮೊಳಗೆ ನಿಧಾನವಾಗಿ ರೂಪ ತಾಳಲು ಶುರು ಮಾಡಿದೆ. ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಇನ್ನೂ ಗುಯಿಂಗುಡುತ್ತಿದೆಯಾ? ನಿಜವಾಗಿಯೂ ಯಾವುದಾದರೂ ಅದೃಶ್ಯ ಶಕ್ತಿ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತಿದೆಯಾ, ಅಥವಾ ಇದು ಕೇವಲ ಸಮಯದ ಒಂದು ಸಾಮಾನ್ಯ ತಿರುವು? ಇಲ್ಲಿಂದಲೇ ಆ ಅನುಭವ ಆರಂಭವಾಗುತ್ತದೆ. ಅದನ್ನು ಅನೇಕ ಸಾಧಕರು ಮೌನ ಸಂಕೇತಗಳು ಎಂದು ಕರೆಯುತ್ತಾರೆ. ತಾಯಿ ಕಾಳಿ ತನ್ನ ಭಕ್ತರನ್ನು ಒಳಗಿನಿಂದ ಬಲಿಷ್ಠ ಮಾಡಲು ಶುರು ಮಾಡಿದಾಗ ಮೊದಲು ಅವನ ಭಯಗಳು ದುರ್ಬಲ ಆಗಲು ಶುರು ಮಾಡುತ್ತವೆ. ಪರಿಸ್ಥಿತಿಗಳು ತಕ್ಷಣವೇ ಬದಲಾಗುವುದಿಲ್ಲ, ಆದರೆ ಅವುಗಳನ್ನು ನೋಡುವ ದೃಷ್ಟಿಕೋನ ಬದಲಾಗಲು ಶುರು ಮಾಡುತ್ತದೆ, ಮತ್ತು ಇದೇ ಬದಲಾವಣೆ ಭವಿಷ್ಯದ ದೊಡ್ಡ ನಿರ್ಧಾರಗಳ ಅಡಿಪಾಯ ಹಾಕುತ್ತದೆ. ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಅವಕಾಶ ಬರುವ ಸಾಧ್ಯತೆ ಇದೆ. ಅದನ್ನು ಗುರುತಿಸಲು ಕೇವಲ ಬುದ್ಧಿ ಮಾತ್ರವಲ್ಲ, ತಾಳ್ಮೆಯೂ ಬೇಕು. ಬಹುಶಃ ಯಾರೊಂದಿಗೋ ನಿಮ್ಮ ಸಂಪರ್ಕ ಬಹಳ ಸಮಯದಿಂದ ಇರಲಿಲ್ಲ. ಇದ್ದಕ್ಕಿದ್ದಂತೆ ಯಾವುದೋ ಸುದ್ದಿ ತೆಗೆದುಕೊಂಡು ಬರಬಹುದು, ಅಥವಾ ಯಾವುದೋ ಹಳೆಯ ಯೋಚನೆ, ಅದನ್ನು ನೀವು ಬಹುತೇಕ ಮುಗಿದು ಹೋಯಿತು ಎಂದು ಭಾವಿಸಿದ್ದೀರಿ, ಅದು ಮತ್ತೆ ನಿಮ್ಮ ಮುಂದೆ ಬರಬಹುದು. ಆ ಸಮಯದಲ್ಲಿ ಆತುರ ಮಾಡಬೇಡಿ. ಇದೇ ಆ ಕ್ಷಣವಾಗಿರಬಹುದು. ಅಲ್ಲಿ ನಿಮ್ಮ ಅದೃಷ್ಟದ ಹೊಸ ಅಧ್ಯಾಯ ಶುರುವಾಗಬಹುದು. ಗಮನ ಕೊಡಿ. ಕಳೆದ ಕೆಲವು ದಿನಗಳಲ್ಲಿ ನೀವು ಪದೇ ಪದೇ ಒಂದೇ ವಿಷಯ, ಒಂದೇ ಯೋಚನೆ ಅಥವಾ ಒಂದೇ ಹೆಸರು ನಿಮ್ಮ ಮನಸ್ಸಿನಲ್ಲಿ ಬರುತ್ತಿರುವುದನ್ನು ಅನುಭವಿಸಿದ್ದೀರಾ? ಕೆಲವೊಮ್ಮೆ ಜೀವನ ನಮಗೆ ಸಂಕೇತಗಳ ಮೂಲಕವೂ ಯೋಚಿಸುವ ಅವಕಾಶ ನೀಡುತ್ತದೆ. ಅದನ್ನು ಅಂಧವಿಶ್ವಾಸವಲ್ಲ, ಬದಲಾಗಿ ಆತ್ಮಚಿಂತನೆಯ ಆಹ್ವಾನ ಎಂದು ತಿಳಿಯಿರಿ. ಮತ್ತು ಈಗ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಸಂಕೇತ ನಿರಂತರವಾಗಿ ನಿಮ್ಮನ್ನು ಕಾಡುತ್ತಿದ್ದ ಅಡಚಣೆಗೆ ಪರಿಹಾರದ ದಾರಿ ತೆರೆಯಬಹುದು. ಯಾವುದೋ ನಿಂತು ಹೋದ ಪಾವತಿ, ಯಾವುದೋ ಹೊಸ ಕೆಲಸ, ಯಾವುದೋ ಹೆಚ್ಚುವರಿ ಆದಾಯದ ಯೋಚನೆ, ಅಥವಾ ನೀವು ಮೊದಲು ಗಂಭೀರವಾಗಿ ತೆಗೆದುಕೊಳ್ಳದ ಯಾವುದೋ ಅವಕಾಶ ಈಗ ಮುಖ್ಯವಾಗಬಹುದು. ಆದರೆ ಒಂದು ಮಾತು ನೆನಪಿಡಿ, ಮಿನುಗುವುದೆಲ್ಲವೂ ಚಿನ್ನವಲ್ಲ. ಈ ಸಮಯದಲ್ಲಿ ಆಸೆ ಬೇಡ. ವಿವೇಕವೇ ನಿಮ್ಮ ಅತಿ ದೊಡ್ಡ ಸ್ನೇಹಿತನಾಗಿರುತ್ತಾನೆ. ನೀವು ತಾಳ್ಮೆ ತೆಗೆದುಕೊಳ್ಳಿ. ನೀವು ನಿರ್ಧಾರ ತೆಗೆದುಕೊಂಡರೆ ಮುಂದಿನ ದಿನಗಳಲ್ಲಿ ನಿಮ್ಮದೇ ನಿರ್ಧಾರದ ಬಗ್ಗೆ ನೀವು ಹೆಮ್ಮೆ ಪಡಬಹುದು. ಇದೇ ಆ ಸ್ಥಳ. ಅನೇಕ ಜನರು ತಪ್ಪು ಮಾಡುವ ಜಾಗ. ಮೊದಲು ಅವರು ಅವಕಾಶವನ್ನೇ ಕೊನೆಯ ಅವಕಾಶ ಎಂದು ಭಾವಿಸುತ್ತಾರೆ. ಆದರೆ ಇದು ಮಾತಾ ಕಾಳಿಯ ಸಂದೇಶ. ನಿಮಗಾಗಿ ಇರುವುದೆಲ್ಲವೂ ಸರಿಯಾದ ಸಮಯದಲ್ಲಿ ನಿಮಗೆ ತಲುಪುತ್ತದೆ. ಆದ್ದರಿಂದ ಭಯದಿಂದ ಅಲ್ಲ, ನಂಬಿಕೆ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಇಲ್ಲಿಯವರೆಗೆ ಕೇಳುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿ ಜಾಗೃತವಾಗುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು. ನಿಮ್ಮ ಈ ಚಿಕ್ಕ ಬೆಂಬಲ ಇನ್ನೊಬ್ಬರಿಗೆ ಸ್ಫೂರ್ತಿ ನೀಡಬಹುದು. ಈಗ ಕುಟುಂಬದ ಕಡೆಗೆ ಹೋಗೋಣ. ಮನೆಯ ವಾತಾವರಣದಲ್ಲಿ ನಿಧಾನವಾಗಿ ಬದಲಾವಣೆಯನ್ನು ಅನುಭವಿಸಬಹುದು. ಯಾವುದೋ ಹಳೆಯ ಭಿನ್ನಾಭಿಪ್ರಾಯ ಕಡಿಮೆಯಾಗುವುದು, ಯಾವುದೋ ಪ್ರೀತಿ ಪಾತ್ರರೊಂದಿಗೆ ಮಾತುಕತೆ ಹೆಚ್ಚಾಗುವುದು, ಅಥವಾ ಬಹಳ ಸಮಯದಿಂದ ನಿಂತಿದ್ದ ಯಾವುದೋ ವಿಷಯ ಬಗೆಹರಿಯುವ ಸಾಧ್ಯತೆ ಇರಬಹುದು. ಆದರೆ ಮೊದಲ ಹೆಜ್ಜೆ ಬಹುಶಃ ನೀವೇ ಇಡಬೇಕಾಗುತ್ತದೆ. ಕೆಲವೊಮ್ಮೆ ಅದೃಷ್ಟ ಬಾಗಿಲು ತೆರೆಯುತ್ತದೆ, ಆದರೆ ಒಳಗೆ ಪ್ರವೇಶ ನಾವೇ ಮಾಡಬೇಕು. ಮತ್ತು ಈಗ ಬಹುಶಃ ನೀವು ಎಂದೂ ಯೋಚಿಸಿರದ ಒಂದು ಸಂಕೇತ, ನಿಮ್ಮ ಗೌರವಕ್ಕೆ ಸಂಬಂಧಿಸಿದ ಒಂದು ಸ್ಥಿತಿ ಉಂಟಾಗಬಹುದು. ಅಲ್ಲಿ ಜನರು ನಿಮ್ಮ ಮಾತಿಗೆ ಮೊದಲಿಗಿಂತ ಹೆಚ್ಚು ಮಹತ್ವ ಕೊಡಲು ಪ್ರಾರಂಭಿಸುತ್ತಾರೆ. ನಿಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಪಟ್ಟವರೇ ಈಗ ನಿಮ್ಮ ನಡವಳಿಕೆ ಮತ್ತು ನಿರ್ಧಾರಗಳನ್ನು ಮೆಚ್ಚಬಹುದು. ಈ ಬದಲಾವಣೆ ಇದ್ದಕ್ಕಿದ್ದಂತೆ ಆಗುವುದಿಲ್ಲ. ಇದು ನಿಮ್ಮ ತಾಳ್ಮೆ, ನಿಮ್ಮ ಅನುಭವ ಮತ್ತು ನಿಮ್ಮ ನಿರಂತರ ಪ್ರಯತ್ನಗಳ ಫಲವಾಗಿರುತ್ತದೆ. ನೆನಪಿಡಿ, ಮಾತಾ ಕಾಳಿಯ ಅತಿ ದೊಡ್ಡ ಸ್ಫೂರ್ತಿ ಏನೆಂದರೆ ಪ್ರಯತ್ನವಿಲ್ಲದೆ ಎಲ್ಲವೂ ಸಿಗಬೇಕು ಎಂಬುದಲ್ಲ, ಬದಲಾಗಿ ಸರಿಯಾದ ಸಮಯ ಬಂದಾಗ ನಿಮ್ಮ ಪ್ರಯತ್ನ ವ್ಯರ್ಥವಾಗುವುದಿಲ್ಲ ಎಂಬುದು. ಈಗ ನಿಮ್ಮ ಮನಸ್ಸನ್ನು ಒಂದು ಪ್ರಶ್ನೆ ಕೇಳಿ. ಹಳೆಯ ಭಯವನ್ನು ಹಿಡಿದುಕೊಂಡು ಕುಳಿತುಕೊಳ್ಳುತ್ತೀರಾ, ಅಥವಾ ಹೊಸ ಅವಕಾಶಗಳ ಕಡೆಗೆ ಮೊದಲ ಹೆಜ್ಜೆ ಇಡುತ್ತೀರಾ? ನಿಮ್ಮ ಉತ್ತರ ಎರಡನೆಯದಾಗಿದ್ದರೆ ಕಮೆಂಟ್ನಲ್ಲಿ ಕೇವಲ ಒಂದು ಪದ ಬರೆಯಿರಿ: ನಂಬಿಕೆ. ಏಕೆಂದರೆ ಅನೇಕ ಬಾರಿ ಅದೃಷ್ಟ ಬದಲಾಗುವ ಪ್ರಾರಂಭ ಹೊರಗೆ ಅಲ್ಲ, ಈ ಒಂದು ಪದದಿಂದ ಒಳಗೆ ಆಗುತ್ತದೆ. ಮತ್ತು ನಿಖರವಾಗಿ ಈ ಕ್ಷಣದಲ್ಲಿ ನಿಮ್ಮ ಜೀವನದ ಆ ಗುಪ್ತ ಅವಕಾಶದ ಸಂಕೇತ ಮುಂದೆ ಬರಲು ಪ್ರಾರಂಭಿಸುತ್ತದೆ. ಅದನ್ನು ಹೆಚ್ಚಿನ ಜನರು ನೋಡಿಯೂ ಗುರುತಿಸುವುದಿಲ್ಲ. ಇದೇ ಆ ಕ್ಷಣ. ಇಲ್ಲಿ ಹೆಚ್ಚಿನ ಜನರು ನಿಲ್ಲುತ್ತಾರೆ, ಆದರೆ ಕುಂಭ ರಾಶಿಗೆ
ಪ್ರಯಾಣ ಇಲ್ಲಿಂದಲೇ ಆಳವಾಗಲು ಪ್ರಾರಂಭಿಸುತ್ತದೆ. ನಿಮ್ಮ ಮನಸ್ಸನ್ನು ಒಂದು ಕ್ಷಣ ಶಾಂತಗೊಳಿಸಿ, ರಾತ್ರಿಯ ಗಾಢ ಕತ್ತಲು ಇದೆ ಎಂದು ಕಲ್ಪಿಸಿಕೊಳ್ಳಿ. ಎಲ್ಲೆಡೆ ಸಂಪೂರ್ಣ ಮೌನವಿದೆ. ಅದೇ ಮೌನದಲ್ಲಿ ಒಂದು ದೀಪ ಉರಿಯುತ್ತಿದೆ. ಅದರ ಜ್ವಾಲೆ ಚಿಕ್ಕದಾಗಿದೆ, ಆದರೆ ಅದು ಇಡೀ ಕತ್ತಲೆಗೆ ಸವಾಲು ಹಾಕುವ ಧೈರ್ಯ ಹೊಂದಿದೆ. ಮಾತಾ ಕಾಳಿಯ ಸಂದೇಶವು ಹೀಗೆಯೇ ಇದೆ. ಒಳಗೆ ನಂಬಿಕೆಯ ದೀಪ ಉರಿಯುವಾಗ ಹೊರಗಿನ ಸನ್ನಿವೇಶಗಳು ನಿಧಾನವಾಗಿ ಬದಲಾಗಲು ಪ್ರಾರಂಭಿಸುತ್ತವೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಸಮಯ ಬರಬಹುದು. ಆಗ ನಿಮ್ಮೊಳಗೆ ಅಡಗಿರುವ ಶಕ್ತಿಯ ಅರಿವು ನಿಮಗೆ ಆಗುತ್ತದೆ. ನೀವು ಪದೇ ಪದೇ ಮುಂದೂಡುತ್ತಿದ್ದ ಕೆಲಸವೇ ಈಗ ನಿಮ್ಮ ಗುರುತಾಗಬಹುದು. ನೀವು ನಿರ್ಧಾರಕ್ಕೆ ಹೆದರುತ್ತಿದ್ದ ಅದೇ ವಿಷಯ ಮುಂದೆ ನಿಮ್ಮ ಆತ್ಮವಿಶ್ವಾಸಕ್ಕೆ ಆಧಾರವಾಗಬಹುದು. ಆದರೆ ನೆನಪಿಡಿ, ಪ್ರತಿ ಅವಕಾಶವೂ ಸ್ಪಷ್ಟವಾಗಿ ಕಾಣುವುದಿಲ್ಲ. ಕೆಲವು ಅವಕಾಶಗಳು ಪ್ರಶ್ನೆಯಾಗಿ ಬರುತ್ತವೆ, ಕೆಲವು ಪರೀಕ್ಷೆಯಾಗಿ ಬರುತ್ತವೆ, ಮತ್ತು ಕೆಲವು ನೀವು ಭೇಟಿಯಾಗಲು ಸಾಮಾನ್ಯ ಎಂದು ಭಾವಿಸುವ ಜನರ ರೂಪದಲ್ಲಿ ಬರುತ್ತವೆ. ಆದರೆ ನಂತರ ಅದೇ ಭೇಟಿ ಜೀವನದ ದಿಕ್ಕನ್ನು ಬದಲಾಯಿಸುವುದಾಗಿ ಸಾಬೀತಾಗಬಹುದು. ಅದಕ್ಕಾಗಿಯೇ ಮುಂದಿನ ದಿನಗಳಲ್ಲಿ ಯಾವುದೇ ವ್ಯಕ್ತಿಯನ್ನು ಕೇವಲ ಅವನ ಪ್ರಸ್ತುತ ರೂಪದಿಂದ ಅಳೆಯಬೇಡಿ. ವಿನಮ್ರವಾಗಿರಿ, ಜಾಗರೂಕರಾಗಿರಿ. ಏಕೆಂದರೆ ಕೆಲವೊಮ್ಮೆ ದೇವರು ಅವಕಾಶವನ್ನು ಸಾಮಾನ್ಯ ಸನ್ನಿವೇಶಗಳಲ್ಲಿ ಮರೆಮಾಡಿ ಕಳುಹಿಸುತ್ತಾನೆ. ಈಗ ಪ್ರೀತಿ ಮತ್ತು ಸಂಬಂಧಗಳ ಮಾತು. ನಿಮ್ಮ ಮನಸ್ಸಿನಲ್ಲಿ ಯಾರೊಂದಿಗಾದರೂ ದೂರ, ಭ್ರಮೆ ಅಥವಾ ಹೇಳದೇ ಉಳಿದಿರುವ ಮಾತುಗಳಿದ್ದರೆ ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಹತ್ತಿರ ಬರಬಹುದು. ಯಾವುದೋ ಮಾತುಕತೆ, ಯಾವುದೋ ಸಂದೇಶ ಅಥವಾ ಯಾವುದೋ ಚಿಕ್ಕ ಭೇಟಿ ಸಂಬಂಧಗಳಲ್ಲಿ ಹೊಸ ಆರಂಭಕ್ಕೆ ಕಾರಣವಾಗಬಹುದು. ನೀವು ಅವಿವಾಹಿತರಾಗಿದ್ದರೆ ಹೊಸ ಪರಿಚಯದ ಅವಕಾಶಗಳು ಬರಬಹುದು. ನೀವು ಈಗಾಗಲೇ ಯಾವುದೋ ಸಂಬಂಧದಲ್ಲಿದ್ದರೆ ನಂಬಿಕೆ ಮತ್ತು ಸಂವಾದ ಅದನ್ನು ಇನ್ನಷ್ಟು ಬಲಪಡಿಸಬಹುದು. ಆದರೆ ಒಂದು ಮಾತು ನೆನಪಿಡಿ, ನಿಜವಾದ ಸಂಬಂಧ ಪದಗಳಿಂದ ಮಾತ್ರವಲ್ಲ, ಬದಲಾಗಿ ಗೌರವದಿಂದ ನಿರ್ಮಾಣವಾಗುತ್ತದೆ. ಮತ್ತು ಗೌರವ ಇರುವಲ್ಲೇ ಸ್ಥಿರತೆಯು ಬರುತ್ತದೆ. ಈಗ ಇನ್ನೊಂದು ರಹಸ್ಯ, ನಿಮ್ಮ ಜೀವನದಲ್ಲಿ ಪದೇ ಪದೇ ಬಂದ ಅಡಚಣೆಗಳು ನಿಮ್ಮ ವೇಗವನ್ನು ಮಾತ್ರ ತಡೆಯಲಿಲ್ಲ, ಬದಲಾಗಿ ನಿಮ್ಮನ್ನು ಮೊದಲಿಗಿಂತ ಹೆಚ್ಚು ಬಲಶಾಲಿಯನ್ನಾಗಿ ಮಾಡಿದವು. ಇದು ಬಹುಶಃ ನಿಮಗೆ ಅದರ ಕಾರಣ ಅರ್ಥವಾಗದೇ ಇರಬಹುದು, ಆದರೆ ಸಮಯದೊಂದಿಗೆ ಅದೇ ಅನುಭವ ನಿಮ್ಮ ಅತಿ ದೊಡ್ಡ ಆಸ್ತಿಯಾಗಬಹುದು. ಇದೇ ಮಾತಾ ಕಾಳಿಯ ಬೋಧನೆ. ಶಕ್ತಿ ಕೇವಲ ವಿಜಯದಲ್ಲಿಲ್ಲ, ಹೋರಾಟದಿಂದ ಕಲಿಯುವುದರಲ್ಲೂ ಇದೆ. ಕಠಿಣ ಸಮಯದ ನಂತರವೂ ನೀವು ಸೋಲನ್ನು ಒಪ್ಪಿಕೊಂಡಿಲ್ಲ ಎಂದು ನಿಮಗೆ ಅನಿಸಿದರೆ ಕಮೆಂಟ್ನಲ್ಲಿ ಕೇವಲ ಒಂದು ಪದ ಬರೆಯಿರಿ, ಶಕ್ತಿ. ಈ ಪದ ನಿಮ್ಮ ಧೈರ್ಯವನ್ನು ನೆನಪಿಸುತ್ತದೆ. ಮತ್ತು ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಅದನ್ನು ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ಪ್ರತಿದಿನ ಹೀಗೆಯೇ ಆಧ್ಯಾತ್ಮಿಕ ಮತ್ತು ಸ್ಫೂರ್ತಿದಾಯಕ ವಿಚಾರಗಳನ್ನು ಹಂಚಿಕೊಳ್ಳಲಾಗುತ್ತದೆ. ಅದು ನಿಮ್ಮನ್ನು ನಿಮ್ಮೊಳಗಿನ ಶಕ್ತಿ ಮತ್ತು ಸಕಾರಾತ್ಮಕ ದೃಷ್ಟಿಯೊಂದಿಗೆ ಜೋಡಿಸುವ ಪ್ರಯತ್ನ ಮಾಡುತ್ತದೆ. ಈಗ ಅತಿ ದೊಡ್ಡ ಸಂಕೇತ, ನಿಮ್ಮ ಅದೃಷ್ಟಕ್ಕೆ ಸಂಬಂಧಿಸಿದ ಆ ಬಾಗಿಲು ಅದು ಬಹಳ ಸಮಯದಿಂದ ಮುಚ್ಚಿದೆ ಎಂದು ಅನಿಸುತ್ತಿದೆ. ನಿಧಾನವಾಗಿ ಅದು ತೆರೆಯುವ ಸಾಧ್ಯತೆ ಇದೆ. ಆದರೆ ಆ ಬಾಗಿಲು ಹಣಕ್ಕಿಂತ ಮೊದಲು ನಿಮ್ಮ ಆಲೋಚನೆಗಳಲ್ಲಿ ತೆರೆಯುತ್ತದೆ, ಗೌರವಕ್ಕಿಂತ ಮೊದಲು ಆತ್ಮವಿಶ್ವಾಸದಲ್ಲಿ ತೆರೆಯುತ್ತದೆ, ಮತ್ತು ಯಶಸ್ಸಿಗಿಂತ ಮೊದಲು ತಾಳ್ಮೆಯಲ್ಲಿ ತೆರೆಯುತ್ತದೆ. ಇದೇ ಆ ಬದಲಾವಣೆ. ಇದನ್ನು ಬಹಳ ಕಡಿಮೆ ಜನರು ಸಮಯಕ್ಕೆ ಗುರುತಿಸುತ್ತಾರೆ, ಏಕೆಂದರೆ ಅವರು ಕೇವಲ ಫಲಿತಾಂಶವನ್ನೇ ನೋಡುತ್ತಾರೆ, ಸಂಕೇತ ಅಲ್ಲ. ಮತ್ತು ಇಂದು ನಿಮ್ಮ ಮುಂದೆ ಒಂದು ಸಂಕೇತ ಮೂಡುತ್ತಿದೆ. ಅದನ್ನು ಅರ್ಥ ಮಾಡಿಕೊಂಡರೆ ಮುಂದಿನ ದಿನಗಳನ್ನು ನೀವು ಸಂಪೂರ್ಣವಾಗಿ ಬೇರೆ ದೃಷ್ಟಿಯಿಂದ ನೋಡಬಹುದು. ಮತ್ತು ಈಗ ಆ ಕೊನೆಯ ಸಂಕೇತಗಳನ್ನು ಗಮನವಿಟ್ಟು ಕೇಳಿ, ಏಕೆಂದರೆ ಇದೇ ಆ ಸಂಪೂರ್ಣ ಪ್ರಯಾಣದ ಅತಿ ದೊಡ್ಡ ಸಂದೇಶ. ಕುಂಭರಾಶಿಯವರ ಜೀವನದಲ್ಲಿ ಪದೇ ಪದೇ ಒಂದೇ ರೀತಿಯ ಕಷ್ಟಗಳು ಬಂದಾಗ ಮನಸ್ಸು ಸುಸ್ತಾಗಲು ಪ್ರಾರಂಭಿಸುತ್ತದೆ, ಅದೃಷ್ಟ ಕೈ ಬಿಟ್ಟಂತೆ ಅನಿಸುತ್ತದೆ. ಆದರೆ ಅನೇಕ ಆಧ್ಯಾತ್ಮಿಕ ಪರಂಪರೆಗಳು ಕಠಿಣ ಸಮಯವು ವ್ಯಕ್ತಿಯನ್ನು ಒಳಗಿನಿಂದ ಸಿದ್ಧಪಡಿಸುತ್ತದೆ ಎಂದು ನಂಬುತ್ತೇವೆ. ಇದರಿಂದ ಅವಕಾಶ ಬಂದಾಗ ಅವನು ಅದನ್ನು ನಿಭಾಯಿಸಬಹುದು. ನೀವು ಇತ್ತೀಚಿನ ಸಮಯದಲ್ಲಿ ಹೋರಾಟ, ಕಾಯುವಿಕೆ ಮತ್ತು ಅನಿಶ್ಚಿತತೆಯನ್ನು ಎದುರಿಸುತ್ತಿದ್ದರೆ ಈಗ ನಿಮ್ಮೊಳಗೆ ಈ ನಂಬಿಕೆಯನ್ನು ಜಾಗೃತಗೊಳಿಸಿ. ಪ್ರತಿ ಅನುಭವವು ನಿಮಗೆ ಏನನ್ನೇ ಕಲಿಸಿದೆ. ಈ ಕಲಿಕೆಯೇ ಮುಂದೆ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಬಹುದು. ಮಾತಾ ಕಾಳಿಯನ್ನು ಸ್ಮರಿಸುವುದು ಯಾವುದೋ ಪವಾಡಕ್ಕಾಗಿ ಕಾಯುವುದಲ್ಲ, ಇದು ನಿಮ್ಮೊಳಗಿನ ಭಯವನ್ನು ಎದುರಿಸುವುದು. ಇದು ಅನ್ಯಾಯದ ಮುಂದೆ ನಿಲ್ಲುವ ಧೈರ್ಯ. ಹತಾಶೆಯ ನಡುವೆಯೂ ಆಶೆಯ ದೀಪವನ್ನು ಉರಿಸುತ್ತಿರಬೇಕು. ಮತ್ತು ಬಹುಶಃ ಇದೇ ಈ ಪವಾಡವಾಗಿದ್ದು ಅದನ್ನು ಮೊದಲು ತಮ್ಮ ಒಳಗೆ ಅನುಭವಿಸಲಾಗುತ್ತದೆ.
ಈಗ ನಿಮ್ಮ ವೃತ್ತಿಯ ಕಡೆಗೆ ನೋಡಿ. ಯಾವುದಾದರೂ ಹೊಸ ಅವಕಾಶ ಸಿಕ್ಕರೆ ಅದನ್ನು ಅರ್ಥ ಮಾಡಿಕೊಂಡು ಸ್ವೀಕರಿಸಿ. ಯಾವುದಾದರೂ ಹೊಸ ಕೌಶಲ್ಯ ಕಲಿಯುವ ಅವಕಾಶ ಸಿಕ್ಕರೆ ಅದನ್ನು ತಳ್ಳಿ ಹಾಕಬೇಡಿ. ನಿಮ್ಮ ಹಿಂದಿನ ಚಿಕ್ಕ ಚಿಕ್ಕ ನಿರ್ಧಾರಗಳು ಬರುವ ಸಮಯದ ದೊಡ್ಡ ಸಾಧನೆಗಳ ಅಡಿಪಾಯವಾಗಬಹುದು. ಹಣದ ವಿಷಯದಲ್ಲಿ ಸ್ವಯಂ ಇರಲಿ. ಅನಗತ್ಯ ಖರ್ಚಿನಿಂದ ದೂರವಿರಿ. ನೀವು ಉಳಿತಾಯ ಮತ್ತು ಸರಿಯಾದ ಯೋಜನೆಯ ಕಡೆಗೆ ಗಮನ ಕೊಟ್ಟರೆ ನಿಧಾನವಾಗಿ ಆರ್ಥಿಕ ಸ್ಥಿತಿ ಬಲವಾಗಬಹುದು. ಕುಟುಂಬದಲ್ಲಿ ಯಾರಿಗಾದರೂ ನಿಮ್ಮ ಅವಶ್ಯಕತೆ ಇದ್ದರೆ ಅವರೊಂದಿಗೆ ಸಮಯ ಕಳೆಯಿರಿ. ಅನೇಕ ಸಂಬಂಧಗಳು ಕೇವಲ ಒಂದು ಸತ್ಯವಾದ ಸಂಭಾಷಣೆಯಿಂದ ಮತ್ತೆ ಅರಳುತ್ತವೆ. ಮತ್ತು ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಅಪೂರ್ಣ ಪ್ರಾರ್ಥನೆ ಇದ್ದರೆ ಇಂದು ತಾಯಿ ಕಾಳಿಯ ಮುಂದೆ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಆಸೆಯನ್ನು ಹೇಳುವ ಮೊದಲು ಅವರಿಗೆ ಕೃತಜ್ಞತೆ ಸಲ್ಲಿಸಿ, ಏಕೆಂದರೆ ಕೃತಜ್ಞತೆ ಮನಸ್ಸೇ ಮೊದಲು ಶಾಂತಿಯನ್ನು ಅನುಭವಿಸುತ್ತದೆ. ನೆನಪಿಡಿ, ಭೂಮಿಯ ಮೇಲಿನ ಅತಿ ದೊಡ್ಡ ಪವಾಡ ಕೇವಲ ಹೊರಗಿನ ಘಟನೆಯದ್ದಲ್ಲ, ಬದಲಾಗಿ ಆ ಕ್ಷಣವಾಗಿದ್ದು ಅಲ್ಲಿ ಮನಸ್ಸು ಭಯದಿಂದ ಹೊರಬಂದು ನಂಬಿಕೆಯ ಕಡೆಗೆ ಮುಂದುವರಿಯುತ್ತದೆ. ಮತ್ತು ಇಂದಿನ ಈ ವಿಡಿಯೋ ನಿಮ್ಮ ಮನಸ್ಸಿನಲ್ಲಿ ಆಸೆ, ಧೈರ್ಯ ಅಥವಾ ಹೊಸ ಯೋಚನೆಯನ್ನು ಹುಟ್ಟಿಸಿದರೆ ಅದನ್ನು ಅದರ ಅಗತ್ಯವಿರುವ ಜನರೊಂದಿಗೆ ಹಂಚಿಕೊಳ್ಳಿ. ಈಗ ಕಮೆಂಟ್ನಲ್ಲಿ ಕೇವಲ ಒಂದು ಪದ ಬರೆಯಿರಿ, ಕೃತಜ್ಞತೆ. ಈ ಪದ ನಿಮಗೆ ನೆನಪಿಸುತ್ತದೆ ಪ್ರತಿ ಹೊಸ ಬೆಳಗು ಹೊಸ ಅವಕಾಶಗಳೊಂದಿಗೆ ಬರುತ್ತದೆ. ಕೊನೆಯಲ್ಲಿ ತಾಯಿ ಕಾಳಿಯ ಪಾದಗಳಲ್ಲಿ ನನ್ನ ಈ ಪ್ರಾರ್ಥನೆ ಇದೆ. ತಾಯಿ, ನಮ್ಮ ಮನಸ್ಸಿನಿಂದ ಭಯವನ್ನು ದೂರ ಮಾಡು. ನಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿ ಕೊಡು. ಕಠಿಣ ಸಮಯದಲ್ಲಿ ತಾಳ್ಮೆ ಕೊಡು ಮತ್ತು ನಾವು ಸತ್ಯ, ಕರುಣೆ ಮತ್ತು ಪರಿಶ್ರಮದ ಮಾರ್ಗದಲ್ಲಿ ದೃಢವಾಗಿ ನಿಲ್ಲುವಂತಹ ಧೈರ್ಯ ಕೊಡು. ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವ ಪ್ರೇರಣೆ ಕೊಡು ಮತ್ತು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವ ಶಕ್ತಿ ನೀಡು. ಜೈ ತಾಯಿ ಕಾಳಿ. ನಿಮ್ಮ ನಂಬಿಕೆ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಒಳ್ಳೆಯ ಕಾರ್ಯಗಳೇ ನಿಮ್ಮ ಜೀವನದ ಅತಿ ದೊಡ್ಡ ಪವಾಡಗಳಾಗಬಹುದು. ಕುಂಭ ರಾಶಿಯವರೇ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ಕಾಳಿ ಎಂದು ಬರೆಯಿರಿ. ಧನ್ಯವಾದಗಳು ಸ್ನೇಹಿತರೆ.